ओम गणानान्त्वा गणपतिगुं हवामहे कविं कवीनामुपमश्रवस्तमं ज्येष्ठराजं ब्रह्मणां ब्रह्मणस्पत आनः शृण्वन्नोतिभिः सीदसादनं श्रीमहागणपतये नमः। प्रणो देवी सरस्वती वाजेभिर्वाजिनीवती धीनाववित्र्यवत्। ओम वाग्देव्यै नमः। श्री गुरुभ्यो नमः। हरि ओम। ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಸಮೃದ್ಧಿಕರ, ಲಾಭಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಯುಗಾದಿ ಹಬ್ಬ ನಾಡಿನ ಸಮಸ್ತ ವೀಕ್ಷಕರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ದಿನಾಂಕ 30 ಮಾರ್ಚ್ 2025ಕ್ಕೆ ಯುಗಾದಿ ಹಬ್ಬ ಪ್ರಾರಂಭ ಆಗುತ್ತೆ. ವಿಶ್ವಾವಸು ಅನ್ನುವಂತಹ ಸಂವತ್ಸರ ನಮಗೆ ಪ್ರಾರಂಭವಾಗಿ ನಮ್ಮ ಜೀವನದಲ್ಲಿ ಒಂದು ಹೊಸ ಚೈತನ್ಯ, ವಿಶ್ವಾಸದ ಬಲವನ್ನು ತುಂಬುವಂತಹ ಸಂವತ್ಸರ ಪ್ರಾರಂಭ ಆಗ್ತಾ ಇದೆ. ಈ ಒಂದು ಯುಗಾದಿ ಹಬ್ಬವನ್ನು ಆಚರಣೆ ಮಾಡಿಕೊಂಡು ಈ ವರ್ಷದಲ್ಲಿ 12 ರಾಶಿಗಳಿಗೆ ಹೇಗಿದೆ, ದ್ವಾದಶ ರಾಶಿ ಗೋಚಾರ ಫಲ ಅನ್ನುವಂಥದ್ದನ್ನು ನಾವು ಈ ವಿಡಿಯೋಲಿ ನೋಡೋಣ. ವೃಷಭ ರಾಶಿಯವರಿಗೆ ಈ ವಿಶ್ವಾವಸು ನಾಮ ಸಂವತ್ಸರದಲ್ಲಿ ಯುಗಾದಿ ಹಬ್ಬ ಆದ ನಂತರ ಅತ್ಯಂತ ಶುಭ ಫಲ. ಯಾಕೆಂದರೆ ಲಾಭದ ಶನಿ, ಕರ್ಮದ ಶನಿಯಿಂದ ಲಾಭದ ಶನಿಗೆ ಶನಿ ಬರ್ತಾ ಇರೋದ್ರಿಂದ 11ನೇ ಮನೆ ಲಾಭಸ್ಥಾನ, ಹೌಸ್ ಆಫ್ ಗೇನ್. ಯಾವಾಗ ಲಾಭಸ್ಥಾನಕ್ಕೆ ಶನಿ ಪರಮಾತ್ಮ ಬರ್ತಾರೋ ನಿಮ್ಮ ಜೀವನದಲ್ಲಿ ಲಾಭಗಳೇ ಹೆಚ್ಚು. ನಿಮ್ಮ ವ್ಯಾಪಾರ ಆಗ್ಬೋದು, ಕೆಲಸ ಆಗ್ಬೋದು, ನಿಮ್ಮ ನಿರ್ಧಾರಗಳಾಗ್ಬೋದು, ನೀವಿಡುವಂಥ ಹೆಜ್ಜೆ ಆಗ್ಬೋದು, ಪ್ರತಿಯೊಂದರಲ್ಲೂ ಕೂಡ ಲಾಭದ ಫಲಗಳನ್ನು ಹೆಚ್ಚಾಗಿ ಪಡೆಯುವ ಸಾಧ್ಯತೆಗಳು ಕಾಣ್ತಾ ಇದೆ. ಹಾಗಾಗಿ ಶನಿ ಶಾಂತಿ ಅವಶ್ಯಕತೆ ಇಲ್ಲ, ಶನಿಯಿಂದ ನಿಮಗೆ ಯಾವುದೇ ತೊಂದರೆ ಇಲ್ಲ. ಮೇಲಾಗಿ ವೃಷಭ ರಾಶಿಗೆ ಅಧಿಪತಿ ಬಂದು ಶುಕ್ರ ಶನಿ ಮಿತ್ರರು. ನಿಮ್ಮ ರಾಶಿಯಾಧಿಪತಿಗೆ ಶನಿ ಮಿತ್ರನಾದ್ರಿಂದ ಲಾಭಸ್ಥಾನದಲ್ಲಿರ್ತಕ್ಕಂಥ ಶನಿ ಮತ್ತಷ್ಟು ವಿಶೇಷವಾದ ಫಲವನ್ನು ನಿಮಗೆ ಕೊಡ್ತಾರೆ. ಇನ್ನು ಗುರುವಿನ ವಿಚಾರ, ಪ್ರಸ್ತುತ ಅಂತೂ ನಿಮಗೆ ಜನ್ಮಗುರು ನಡೀತಾ ಇದೆ. ಮೇ 15ರವರೆಗೂ ಗುರು ಚೆನ್ನಾಗಿಲ್ಲ ನಿಮಗೆ. ಆದರೆ ವೃಷಭ ರಾಶಿಯವರಿಗೆ ಮೇ 15ನೇ ತಾರೀಕಿನಿಂದ ಗುರುಬಲ ಪ್ರಾರಂಭ ಆಗುತ್ತೆ. ಒಂದು ಕಡೆ ಲಾಭದ ಶನಿ, ಇನ್ನೊಂದು ಕಡೆ ಗುರುಬಲ ಪ್ರಾರಂಭ. ಎಷ್ಟು ಅದ್ಭುತವಾದಂಥ ಸಂದರ್ಭ ನೋಡಿ. ವಿಶೇಷವಾದಂಥ ಅಭಿವೃದ್ಧಿಯನ್ನು ನೀವು ಪಡ್ಕೊಳ್ಳೋದ್ರಲ್ಲಿ ಸಂದೇಹನೇ ಇಲ್ಲ. ಗುರುವಿನ ಬಲ ಅಥವಾ ಫಲ ನಿಮಗೆ ಯಥೇಚ್ಛವಾದಂಥ ಶುಭ ಫಲವನ್ನು ಕೊಡುತ್ತೆ. ಈ ಶುಭ ಫಲ ಅನ್ನುವಂಥದ್ದು ನಿಮಗೆ ಮತ್ತಷ್ಟು ಅಭಿವೃದ್ಧಿಯಾಗಿ ಗುರುವಿನ ಒಂದು ಬಲ ಏನಂತಂದರೆ ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಅತ್ಯಂತ ಶುಭ ಫಲ. ಕಾರಣ ಗುರು ಬಂದು ಸಂತಾನಕ್ಕೆ ಅಧಿಪತಿ. ಅದರ ಜೊತೆಗೆ ಗುರು ಬಂದು ನಿಮಗೆ ಮಾರ್ಗವನ್ನು ತೋರಿಸ್ಕೊಡ್ತಕ್ಕಂಥವ್ರು, ಒಳ್ಳೆಯ ಮಾರ್ಗ, ಒಳ್ಳೆಯ ದಾರಿಯನ್ನು ತೋರಿಸ್ಕೊಡ್ತಕ್ಕಂಥವ್ರು ಗುರು. ಇದಲ್ಲದೆ ಫೈನಾನ್ಸ್ ಅಂದರೆ ಧನಾಧಿಪತಿ ಆದಂಥ ಗುರು ಒಳ್ಳೆಯ ಮಾರ್ಗದರ್ಶನವನ್ನು ಕೊಟ್ಟು ನಿಮ್ಮ ಫಿನಾನ್ಷಿಯಲ್ ಸ್ಟೇಟಸನ್ನು ಬಲ ಮಾಡಲಿಕ್ಕೆ ಹೊರಡ್ತಾರೆ. ವೃಷಭ ರಾಶಿಯವರಿಗೆ ಇದೊಂದು ಪ್ಲಸ್ ಪಾಯಿಂಟ್. ಇನ್ನು ರಾಹುಕೇತುಗಳ ಬದಲಾವಣೆ. ಮೇ 20ನೇ ತಾರೀಕು ರಾಹು ನಿಮಗೆ ಲಾಭಸ್ಥಾನದಿಂದ ಕರ್ಮಸ್ಥಾನಕ್ಕೆ ಬರ್ತಾರೆ. ಅಂದರೆ ರಾಹುವಿನಿಂದ ಕೂಡ ವೃಷಭ ರಾಶಿಯವರಿಗೆ ಯಾವುದೂ ಕೆಟ್ಟದ್ದಿಲ್ಲ, ಯಾವುದೇ ಭಯಪಡೋ ಅವಶ್ಯಕತೆ ಇಲ್ಲ. ದಶಮ ರಾಹು. ಇನ್ನು 4ನೇ ಮನೆಗೆ ಬರುವಂತಹ ಕೇತು ಸ್ವಲ್ಪ ನಿಮ್ಮ ಸುಖವನ್ನು ಕಡಿಮೆ ಮಾಡ್ತಾರೆ. ಅಂದರೆ ಇನ್ನು ಮುಂದೆ ನಿಮ್ಗೆ ಯಾವುದೂ ಸುಖವಾಗಿ ಈಸಿಯಾಗಿ ಸಿಗಲ್ಲ. ಗುರು ನಿಮ್ಗೆ ಅನುಗ್ರಹ ಮಾಡ್ತಾರೆ, ಶನಿ ನಿಮ್ಗೆ ಅನುಗ್ರಹ ಮಾಡ್ತಾರೆ, ರಾಹು ಅನುಗ್ರಹ ಮಾಡ್ತಾರೆ, ಕೇತು ಕಷ್ಟ ಕೊಟ್ಟು ನಿಮಗೆ ಫಲವನ್ನು ಕೊಡ್ತಾರೆ. ಹಾಗಾಗಿ ನಿಮ್ಮ ಕಷ್ಟಾರ್ಜಿತ ಫಲ ಅನ್ನುವಂಥದ್ದು ನಿಮಗೆ ಯಥೇಚ್ಛವಾಗಿ ಸಿಗುತ್ತೆ. ಇದು ವೃಷಭ ರಾಶಿಯವರ ಈ ವರ್ಷದ ಭವಿಷ್ಯ.